ಪಾದಯಾತ್ರೆಯಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಏನಾಗಿದೆ ಗೊತ್ತಾ ವೀಕ್ಷಕರೇ? ಬನ್ನಿ ಸಂಪೂರ್ಣ ಮಾಹಿತಿಯನ್ನು ನೋಡ್ಕೊಂಬರೋಣ. ಇದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ. ಸೊ 3 ದಿನಗಳ ಕಾಲ ಪಾದಯಾತ್ರೆ ಇದೆ. ಸೊ ಕಿಲೋಮೀಟರ್ ಗಟ್ಟಲೆ ನಡಿಬೇಕು ಅಂದ್ರೆ ಯಾರಿಗೆ ತಾನೇ ಸುಸ್ತಾಗಲ್ಲ ಹೇಳಿ. ಅದೇ ರೀತಿ ಎಚ್ ಡಿ ಕುಮಾರಸ್ವಾಮಿ ಅವರು ಆರೋಗ್ಯದಲ್ಲಿ ಏರುಪೇರು ಇದೆ. ಮೊನ್ನೆ ಮುಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಎಚ್ ಡಿ ಕುಮಾರಸ್ವಾಮಿ ಅವರು ಸಿದ್ದರಾಮಯ್ಯ ವಿರುದ್ಧ ವಾಗ್ದಾಳಿಯನ್ನು ನಡೆಸ್ತಾ ಇದ್ರು ಪ್ರೆಸ್ ಮೀಟ್ ಮೂಲಕ. ಸೊ ಇದೇ ಸಂದರ್ಭದಲ್ಲಿ ಉಷ್ಣತೆಯಿಂದ ಆಗಿರ್ಬೋದು, ಯಾವುದೋ ಒಂದು ಕಾರಣದಿಂದ ವೈದ್ಯರು ಹೇಳಿದಂತೆ ಇದೀಗ ಮೂಗಿನಲ್ಲಿ ರಕ್ತಸ್ರಾವ ಆಗಿದ್ದು ನೀವು ಕೂಡ ನೋಡಿರ್ತೀರ ವೀಕ್ಷಕರೇ. ಇದೇ ರೀತಿಯಾಗಿ ಆರೋಗ್ಯದಲ್ಲಿ ಏರುಪೇರಾಗಿರುವಂತಹ ಎಚ್ ಡಿ ಕುಮಾರಣ್ಣನವರು ಕಾಂಗ್ರೆಸ್ ವಿರುದ್ಧ ಭುಗಿಲೆದ್ದಿದ್ದಾರೆ. ಅಲ್ಲಿನ ಕಾರ್ಯಕರ್ತರು ಜೆಡಿಎಸ್ ಹಾಗೆ ಬಿಜೆಪಿ ಮೈತ್ರಿ ಸರ್ಕಾರ ಇಬ್ಬರು ಸೇರ್ಕೊಂಡು ಪಾದಯಾತ್ರೆಯನ್ನ ಮಾಡಿದ್ರು. ಸೊ ಇದೇ ವೇಳೆ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಒಂದು ರೀತಿಯ ಆಯಾಸ ಆಗಿರುವಂತದ್ದು, ಸೊ ಸುಸ್ತಾಗಿರುವಂತಹ ಘಟನೆ ನಡೆದಿದೆ ವೀಕ್ಷಕರೇ. ದಿಢೀರೆಂದು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದಾರೆ. ಇದೀಗ ಆರೋಗ್ಯದಿಂದ ಇವರು ಸುಧಾರಿಸಿಕೊಂಡು ಬಂದಿದ್ದಾರೆ. ಮತ್ತೆ ಪಾದಯಾತ್ರೆಯನ್ನ ಶುರು ಮಾಡಿದ್ದಾರೆ ಅಂತ ಹೇಳ್ಬೋದು ವೀಕ್ಷಕರೇ. ಎಚ್ ಡಿ ಕುಮಾರಸ್ವಾಮಿ ಅವರು ಏನೇ ಒಂದು ಆರೋಗ್ಯದಲ್ಲಿ ಏರುಪೇರಾಗಿದ್ರು ಕೂಡ ತನ್ನ ಶಕ್ತಿಯನ್ನ ಯಾವತ್ತೂ ಕಳ್ಕೊಂಡಿಲ್ಲ. ಸೊ ಸಾಧನೆ ಮಾಡಬೇಕು ಅಂದ್ರೆ ಅವರು ಮಾಡೋದನ್ನ ಬಿಡೋದಿಲ್ಲ ಅನ್ನೋದಕ್ಕೆ ಇದೇ ಸಾಕ್ಷಿ. ಯಾಕೆಂದ್ರೆ ಆಯಾಸ ಆದ್ರೂ ಕೂಡ, ಸುಸ್ತಾದ್ರೂ ಆಗಲ್ಲ ಅನ್ಕೊಂಡಿದ್ರು ಕೂಡ ಅವರು ಮಾಡಿ ತೋರಿಸಿದ್ದಾರೆ. ಸೊ ಇದು ನಿಜಕ್ಕೂ ಒಂದು ಲೀಡರ್ಶಿಪ್ ಅಂತಾನೆ ಹೇಳ್ಬೋದು ವೀಕ್ಷಕರೇ, ಎಚ್ ಡಿ ಕುಮಾರಸ್ವಾಮಿ ಅವರದು. ಸೊ ಇದರ ಬಗ್ಗೆ ನೀವೇನ್ ಹೇಳ್ತೀರಾ? ಸೊ ಇದು ಎಲ್ಲೋ ಒಂದ್ ಕಡೆ ದೊಡ್ಡ ಮಟ್ಟದಲ್ಲಿ ಒಂದು ಬಿಸಿಯನ್ನ ಮುಟ್ಟಿಸ್ತಾ ಈ ಒಂದು ಪಾದಯಾತ್ರೆ ಅನ್ನೋದು ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕು. ಸೊ ಏನೇ ಆಗ್ಲಿ ಕಾರ್ಯಕರ್ತರು, ಸೊ ಅಲ್ಲಿಂದ ಕೆಲವೊಂದಿಷ್ಟು ಕಾರ್ಯಕರ್ತರಿಗೆ ಬಿಜೆಪಿಯ ಜೆಡಿಎಸ್ ನ ಒಂದು ಕಾರ್ಯಕರ್ತರು ಸೊ ಅಲ್ಲಿ ಪಾದಯಾತ್ರೆ ವೇಳೆ ಕುಸಿದು ಬಿದ್ದು ಸಾವನ್ನಪ್ಪಿರುವ ಘಟನೆ ನೀವು ನೋಡಿದ್ದೀರಾ. ಸೊ ಅದೇ ಘಟನೆ ಸ್ಥಳಕ್ಕೆ ಅವರ ಮಗ ನಿಖಿಲ್ ಕುಮಾರಸ್ವಾಮಿ ಅವರು ಬಂದು ಭೇಟಿ ಕೊಟ್ಟು ಸಾಂತ್ವನವನ್ನ ಹೇಳಿದ್ರು. ಸೊ ಅದೇ ರೀತಿ ಪೊಲೀಸ್ ಸಿಬ್ಬಂದಿಗಳು ಕೂಡ ಪ್ರಜ್ಞೆ ತಪ್ಪಿ ಬೀರುವಂತಹ, ಕುಸಿದು ಬಿದ್ದುವಂತಹ ಒಂದು ಘಟನೆ ನಡೆದಿದೆ. ಸೊ ಎಲ್ಲಾ ಕಡೆ ಒಂದು ನೋವಿನ ಸಂಗತಿ ಬರ್ತಾ ಇದೆ. ಸೊ ಅಂತದ್ರಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರು ಎಚ್ಚರಿಕೆಯಿಂದ ಇರಬೇಕು, ತನ್ನ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕು ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.